ರಾಜಧಾನಿ ಬೆಂಗಳೂರಿನಲ್ಲಿ ಗುಂಡಿಗಳದ್ದೇ ಸಾಮ್ರಾಜ್ಯ. ಗುಂಡಿಗಳ ಬಗ್ಗೆ ಉದ್ಯಮಿಗಳಿಂದಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನ ಯಾವ ರಸ್ತೆಗೆ ಕಾಲಿಟ್ರೂ ಗುಂಡಿಗಳದ್ದೇ ಸಾಮ್ರಾಜ್ಯ. ಜನಸಾಮಾನ್ಯರು ಪ್ರತಿದಿನ ರಸ್ತೆಯಲ್ಲಿ ಇಳಿಬೇಕು ಅಂದ್ರೆ ಜೀವ ಕೈಯಲ್ಲಿ ಹಿಡಿದು ಓಡಾಡಬೇಕು. ಈ ಗುಂಡಿಗಳ ಬಗ್ಗೆ ಉದ್ಯಮಿಗಳು ಕೂಡ ವ್ಯಾಪಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉದ್ಯಮಿಗಳ ಆಕ್ರೋಶದ ಬೆನ್ನಲ್ಲೇ ಈಗ ಜಿಬಿಎ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಬೆಳ್ಳಂಬೆಳಿಗ್ಗೆ ಜಿಬಿಎ ಆಯುಕ್ತ ಚೋಳನ್ ಸಿಟಿ ರೌಂಡ್ಸ್ ಹಾಕಿದ್ರು. ರಸ್ತೆ ಗುಂಡಿ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ನಗರ ಪ್ರದಕ್ಷಿಣೆ ಹಾಕಿದ್ರು. ಶಿವಾನಂದ ಸರ್ಕಲ್, ಗಾಂಧಿ ಭವನ ರಸ್ತೆಯಲ್ಲಿ ರೌಂಡ್ಸ್ ಹಾಕಿದ್ರು. ಪ್ರತಿದಿನ ಬೆಳಗಾದ್ರೆ ಈ ರಸ್ತೆಯಲ್ಲಿ ಓಡಾಡಬೇಕು, ಆದ್ರೆ ಜನರ ಗೋಳು ಕೇಳೋರಿಲ್ಲ. ಹಾಗಾಗಿ ಈಗಾಗಲೇ ಜನ ಅನೇಕ ಪ್ರತಿಭಟನೆ ಮಾಡಿದ್ದಾರೆ. ದಿನ ಬೆಳಗಾದ್ರೆ ಸಾವು ನೋವುಗಳು ಇಂಥ ರಸ್ತೆಗಳಿಂದಾಗಲೇ ಆಗ್ತಾ ಇದೆ. ಬೆಂಗಳೂರಿನ ರಸ್ತೆಗಳಲ್ಲಿರೋ ಗುಂಡಿಗಳನ್ನ ಮುಚ್ಚಬೇಕು ಅಂತ ಕೋರ್ಟ್ ಹೇಳಿದ ನಂತರವೂ ಕೂಡ ರಸ್ತೆಗಳ ಪರಿಸ್ಥಿತಿ ನೋಡಿ. ಇದು ಪ್ರಮುಖ ರಸ್ತೆ, ಇದು ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲೇ ಈ ಪರಿಸ್ಥಿತಿ. ಶಿವಾನಂದ ಸರ್ಕಲ್, ಗಾಂಧಿ ಭವನ ರಸ್ತೆಯಲ್ಲಿ ಈಗ ಅಧಿಕಾರಿಗಳು ರೌಂಡ್ಸ್ ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ನಾವು ಶಿವಾನಂದ ಸರ್ಕಲ್ ಅಲ್ಲಿ ಇದ್ದೀವಿ. ಶಿವಾನಂದ ಸರ್ಕಲ್ನ ರಸ್ತೆಯನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ರಸ್ತೆ ಇದೆ ಅನ್ನುವಂಥದ್ದನ್ನ ನಾವು ನೋಡ್ಬೋದು. ಇದು ಕೇವಲ ಶಿವಾನಂದ ಸರ್ಕಲ್ ಅಲ್ಲಿ ಮಾತ್ರ ಅಲ್ಲ, ಇಡೀ ಬೆಂಗಳೂರಿನಾದ್ಯಂತ ಇರುವಂತಹ ರಸ್ತೆಗಳ ಏನು ಪರಿಸ್ಥಿತಿ ಇಂಥದ್ದು. ಎಲ್ಲ ಕಡೆಯಲ್ಲೂ ಕೂಡ ಇದೇ ರೀತಿ ಗುಂಡಿ ಬಿದ್ದಿರುವಂಥದ್ದು. ಈಗಾಗಲೇ DCM ಅವರು ಕೂಡ ಎಲ್ಲೆಲ್ಲಿ ಗುಂಡಿಗಳು ಬಿದ್ದಿದ್ದಾವೆ ಆ ಗುಂಡಿಗಳನ್ನು ಮುಚ್ಚುವಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು GBAಗೆ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದೆ. ಈ ಹಿಂದೆ ಕೋರ್ಟ್ನಲ್ಲೂ ಕೂಡ ಚಾಟಿ ಬೀಸಿತ್ತು ಪಾಲಿಕೆಗೆ. ಎಲ್ಲೆಲ್ಲಿ ಗುಂಡಿಗಳಿದ್ದಾವೆ, ಇದರಿಂದ ಯಾವ ರೀತಿ ಸಮಸ್ಯೆ ಆಗುತ್ತೆ, ಇದನ್ನು ಕೂಡಲೇ ಗುಂಡಿಗಳನ್ನು ಮುಚ್ಚಬೇಕು ಅಂತ ಹೇಳ್ಬಿಟ್ಟು ಸೂಚನೆಯನ್ನು ನೀಡಿತು. ಆದರೆ ಈ ಒಂದು ಏನು ಕೋರ್ಟ್ನ ಆದೇಶಕ್ಕಿರ್ಬೋದು ಅಥವಾ ಪಾಲಿಕೆಯ ಆದೇಶಕ್ಕಿರ್ಬೋದು, ಯಾವುದಕ್ಕೂ ಕೂಡ ಯಾರೂ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಅದರಲ್ಲೂ ಪಾಲಿಕೆ ಮಾಡಬೇಕಾಗಿರುವಂತಹ ಕೆಲಸವನ್ನು ಮಾಡಲಿಲ್ಲ. DCM ಅವರು ಹೇಳ್ತಾನೆ ಇದ್ರು. ಇತ್ತೀಚೆಗಂತೂ ಈಗ ಏನು IT ಕಂಪನಿಗಳು ಬೆಂಗಳೂರನ್ನು ಬಿಟ್ಟು ಬೇರೆ ಕಡೆಗೆ ನಾವು ಶಿಫ್ಟ್ ಮಾಡ್ತೀವಿ ಅಂತ ಹೇಳುವಂತಹ ಒಂದು ತಮ್ಮ ವಿರೋಧ ಏನು ವ್ಯಕ್ತ ಆಗ್ತಾ ಇತ್ತು, ಅದರ ಬೆನ್ನಲ್ಲೇ ಈಗ DCM ಅವರು ಗುಂಡಿಗಳನ್ನು ಮುಚ್ಚಿ ಅಂತ ಹೇಳ್ಬಿಟ್ಟು ಮುಂದಾಗಿದ್ದಾರೆ. ಸದ್ಯಕ್ಕೆ ಈಗ ಏನು GBA ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಈಗಾಗಲೇ ರಾಜೇಂದ್ರ ಚೋಳನ್ ಅವರು ಕೂಡ ಇಡೀ ಬೆಂಗಳೂರಿನ ಕೆಲವೊಂದು ರಸ್ತೆಗಳು ಏನಿದ್ದಾವೆ ಆ ರಸ್ತೆಗಳನ್ನು ಏನು ರೌಂಡ್ಸ್ ಮಾಡ್ತಾ ಇದ್ರು. ಈ ಒಂದು ರಸ್ತೆಗಳು ಎಲ್ಲೆಲ್ಲಿ ಬಿದ್ದಿದ್ದಾವೆ ಮತ್ತು ದೊಡ್ಡ ದೊಡ್ಡ ಗುಂಡಿಗಳು ಎಲ್ಲಿದ್ದಾವೆ, ಜೊತೆಗೆ ವಾಹನಗಳು ಓಡಾಡುವಂತಹ ರಸ್ತೆಗಳು ಯಾವುದಿದ್ದಾವೆ ಅಂತಹ ರಸ್ತೆಗಳನ್ನು ಮಾರ್ಕ್ ಮಾಡಿಕೊಂಡು ಅದನ್ನು ಬೇಗ ಮುಚ್ಚುವಂತಹ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಇದಕ್ಕೋಸ್ಕರ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನವೂ ಕೂಡ ಕೆಲಸ ನಡೆಯುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ ಈ ರಸ್ತೆಯಿಂದ ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಸರಿ, ಈ ರಸ್ತೆ ಸುಮಾರು ದಿನಗಳಿಂದ ಇದೇ ರೀತಿ ಇದೆ, ಯಾವ ರೀತಿ ಸಮಸ್ಯೆ ಆಗುತ್ತೆ ನಿಮಗೆ? ಇಲ್ಲೇ ಇರ್ತೀರಿ ನೀವು? ಇದು ಒಂಥರ ಅನಿವಾರ್ಯ ಆಗಿಬಿಟ್ಟಿದೆ, ನಮಗೆ ಒಗ್ಗೋಗ್ಬಿಟ್ಟಿದೆ. ಮೊದಲು ಬಂದು ಎಲೆಕ್ಟ್ರಿಷಿಯನ್ನವ್ರು ಬಂದು ಅಗೀತಾರೆ, ಆಮೇಲೆ ವಾಟರ್ ಬೋರ್ಡ್ನವ್ರು ಅಗೀತಾರೆ, ಆಮೇಲೆ ಡ್ರೈನೇಜ್ನವ್ರು ಅಗೀತಾರೆ, ಆಮೇಲೆ ಪ್ರೈವೇಟ್ ಕಂಪ್ನಿಗಳು ಏರ್ಟೆಲ್ಲು ಅವರು ಇವರು ಬಂದು BSNL ಅವರು ಅಗೀತಾರೆ. ಒಟ್ಟು ಅಗಿಯೋದು ನಿಲ್ಲೋದಿಲ್ಲ, ನಿರಂತರವಾಗಿ ಅಗೀತಾನೆ ಇರ್ತಾರೆ. ಇನ್ನು ಅದು ಗುಂಡಿ ಬೀಳದೆ ಇನ್ನೇನಾಗ್ತದೆ? ಅದಕ್ಕೆ ಸರಿಯಾಗಿ ಬರ್ತಕ್ಕಂಥ ಕಾಂಟ್ರಾಕ್ಟರ್ಗಳು ಎಲ್ಲ ಕಳಪೆ ಕಾಮಗಾರಿನೇ, ಯಾವ ಕಾಮಗಾರಿನೂ ಸಸೂತ್ರವಾಗಿ ಮಾಡಿಲ್ಲ. ನೋಡಿ, ಮೊನ್ನೆ ಇನ್ನು ಒಂದು 6 ತಿಂಗಳಾಗಿಲ್ಲ ಇದು ಫುಟ್ಪಾತ್ ಮಾಡಿ, ಫುಟ್ಪಾತ್ ಎಲ್ಲ ಎದ್ದೋಗ್ಬಿಟ್ಟಿದೆ. ಕ್ಷಣಕ್ಕೂ ಮಾಡ್ತಾರೆ, ತುಂಬ್ತಾರೆ, ಹೋಗ್ತಾ ಇರ್ತಾರೆ, ಯಾವುದು ಸಸೂತ್ರವಾಗಿ ಆಗಿಲ್ಲ. ಇದು ತುಂಬಾ ದಿನದಿಂದ ಇದೆ. ಮಳೆ ಬಂದಾಗಂತೂ ಇದೇ ರೀತಿ ಇದೆ. ಕಂಪ್ಲೇಂಟ್ ಏನಾದರೂ ಮಾಡಿದ್ರೆ? ಇವತ್ತು ರಾಜೇಂದ್ರ ಚೋಳನ್ ಅವರು ಬಂದಿದ್ರು, ಆಯುಕ್ತರು ಹೇಳಿದ್ರು, ಅವರಿಗೆ ಎಲ್ಲರಿಗೂ ಹೇಳಿದ್ದೀವಿ, ಇವ್ರಿಗೂ ಒಬ್ರಿಗೆ ಹೇಳಿದ್ದೀವಿ. ಆದರೂ ಇದು ಬಗೆಹರಿಯೋದು ಸಮಸ್ಯೆ. ಯಾಕಂದರೆ ಎಲ್ಲ ಕಿವಿ ಮೇಲೆ ಹಾಕೊಳ್ತಾರೆ, ಆ ಕ್ಷಣಕ್ಕೆ ಮಾಡ್ತೀವಿ, ಹಾಗೆ ಹೀಗೆ ಆ ನಂಬರ್ ಕೊಟ್ಟೋಗಿ ಅದು ಮಾಡಿ ಇದು ಮಾಡಿ, ನಥಿಂಗ್, ಏನೂ ಆಗಲ್ಲ. 20 ವರ್ಷದಿಂದ ಇದೇ ಗೋಳು. ಈಗ ಹತ್ರ ನೋಡಿದ್ರೆ ಇಲ್ಲಿ CM ಮನೆ ಇದೆ, ಅಲ್ಲಿ ರೇಸ್ ಕೋರ್ಸ್ ಇದೆ, ವೆಸ್ಟ್ ಎಂಡ್ ಹೋಟ್ಲ್ ಇದೆ, ತಾಜ್ ಹೋಟ್ಲ್ ಇದೆ. ಹೇಳ್ಕೊಳ್ಳಿಕ್ಕೆ ಇದು ದೊಡ್ಡ ಏರಿಯಾ, ಹತ್ತಿರದಲ್ಲಿ ಎಲ್ಲ ದೊಡ್ಡ ದೊಡ್ಡವರೇ ಇರೋದು. ಆದರೆ ರೋಡ್ ಮಾತ್ರ ಈ ಥರ ಅವಸ್ಥೆ. ಇದು ದೀಪದ ಕೆಳಗೆ ಕತ್ಲು ಅಂದಂಗೆ ಇಲ್ಲಿ ಈ ಅವಸ್ಥೆಯಲ್ಲಿ ಇದ್ದೀವಿ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಸತೀಶ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.